ಸಚಿವರ ಪಟ್ಟಿ ಫೈನಲ್ ಆದರೂ ಕೂಡ ಪ್ರಮಾಣ ವಚನ ಕಾರ್ಯಕ್ರಮ ವಿಳಂಬ ಆಗ್ತಾ ಇದೆ. 2 ದಿನ ರಾಜ್ಯದಲ್ಲಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಇರೋದಿಲ್ಲ. ಜುಲೈ 30ರವರೆಗೆ ರಾಜ್ಯಪಾಲ ಗೆಹ್ಲೋಟ್ ಅವರು ಸಿಗಲ್ಲ. ನಾಳೆ ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ಸಮಯಾವಕಾಶ ಇದೆ. ಲೋಕಭವನದಿಂದ ಅನಂತರದಲ್ಲಿ ಗೆಹ್ಲೋಟ್ ಅವರು ತೆರಳುತ್ತಾರೆ. ನಾಳೆ ಮಧ್ಯಾಹ್ನ 2 ಗಂಟೆಗೆ ಇಂದೋರ್ಗೆ ರಾಜ್ಯಪಾಲರು ಪ್ರಯಾಣ ಮಾಡ್ತಾರೆ. ರಾಜ್ಯಪಾಲರು ಅಲಭ್ಯರಾಗಿರೋದ್ರಿಂದ ಸಚಿವರ ಪಟ್ಟಿ ಫೈನಲ್ ಆದರೂ ಕೂಡ ಪ್ರಮಾಣ ವಚನ ಕಾರ್ಯಕ್ರಮ ತಡ ಆಗುತ್ತೆ. ತಾವರ್ ಚಂದ್ ಗೆಹ್ಲೋಟ್ ಅವರು 2 ದಿನ ಇರೋದಿಲ್ಲ. ಜುಲೈ 30ನೇ ತಾರೀಕಿನವರೆಗೂ, ಇವತ್ತಿನಿಂದ ಜುಲೈ 30ನೇ ತಾರೀಕಿನವರೆಗೂ ಕೂಡ ಗೆಹ್ಲೋಟ್ ಅವರು ಇರೋದಿಲ್ಲ. ನಾಳೆ ಮಧ್ಯಾಹ್ನ 1 ಗಂಟೆಗೆ ಲೋಕಭವನದಿಂದ ನಿರ್ಗಮಿಸ್ತಾರೆ. ಹಾಗೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ಇಂದೋರ್ಗೆ ತೆರಳುತ್ತಾರೆ. ಹಾಗಾಗಿ ಸಚಿವರ ಪ್ರಮಾಣ ವಚನ ಮತ್ತೆ ವಿಳಂಬ ಆಗುತ್ತೆ. ಪಟ್ಟಿ ಫೈನಲ್ ಆಗಿದೆ, ಯಾರ್ಯಾರು ಅನ್ನೋದಾಗಿ ಫೈನಲ್ ಆಗಿದ್ರೂ ಕೂಡ ಪ್ರಮಾಣ ವಚನ ಕಾರ್ಯಕ್ರಮ ಮಾಡೋದಕ್ಕೆ ಇನ್ನೂ ಕೂಡ ಕಾಯಬೇಕಿದೆ. ವಿಳಂಬ ಆಗ್ತಾ ಇದೆ. ಕಾರಣ ತಾವರ್ ಚಂದ್ ಗೆಹ್ಲೋಟ್ ಅವರು ಅಲಭ್ಯ ಇರೋದ್ರಿಂದ, 30ನೇ ತಾರೀಕುವರೆಗೂ ಕೂಡ ಅವರು ಇಲ್ಲದೇ ಇರೋದ್ರಿಂದ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯೋದಿಲ್ಲ. ಜುಲೈ 30ರವರೆಗೂ ಕೂಡ ರಾಜ್ಯಪಾಲ ಗೆಹ್ಲೋಟ್ ಅವರ ಸಮಯಾವಕಾಶ ಮಾಡಿಕೊಡೋದಕ್ಕೆ ಸಾಧ್ಯ ಇಲ್ಲ ಅವರಿಗೆ. ನಾಳೆನೇ ಇಂದೋರ್ಗೆ ರಾಜ್ಯಪಾಲರು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಹಾಗಾಗಿ ಪ್ರತಿನಿಧಿ ಅನಿಲ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಅನಿಲ್, ಇದೀಗ ಹೊಸ ಚಾಲೆಂಜ್ ಇದು. ಸಚಿವರ ಪಟ್ಟಿ ಫೈನಲ್ ಆದರೂ ಕೂಡ ಪ್ರಮಾಣ ವಚನ ವಿಳಂಬ ಆಗೋದಕ್ಕೆ ಕಾರಣ ರಾಜ್ಯಪಾಲರ ಅಲಭ್ಯತೆ ಅಂತ. ಮುಂದೇನು ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್? ಖಂಡಿತವಾಗ್ಲೂ ಚೈತ್ರ ಅಂಚನ್, ಸಚಿವರ ಹೆಸರಿನ ಪಟ್ಟಿ ಅಂತಿಮ ಆದ್ರೂ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಸಮಯಾವಕಾಶಕ್ಕೆ ರಾಜ್ಯಪಾಲರು ಇರೋದಿಲ್ಲ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. 2 ದಿನಗಳ ಕಾಲ ರಾಜ್ಯಪಾಲರ ತಾವರ್ ಚಂದ್ ಗೆಹ್ಲೋಟ್ ಅವರು ತಮ್ಮ ಊರಿಗೆ ತೆರಳ್ತಾ ಇದ್ದಾರೆ. ಹಬ್ಬದ ನಿಮಿತ್ತ ಅವರು ತೆರಳ್ತಾ ಇದ್ದಾರೆ. ಹೀಗಾಗಿ 2 ದಿನಗಳ ಕಾಲ ಬೆಂಗಳೂರಿನಲ್ಲಿ ಅಲಭ್ಯರಿರ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಸದ್ಯಕ್ಕೆ ಈಗಾಗಲೇ ಸಚಿವಾಕಾಂಕ್ಷಿಗಳು ಸೇರಿದಂತೆ ಮಾಜಿ ಸಿಎಂ ಹಾಗೂ ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷರು ಸೇರಿದಂತೆ ಕಾಂಗ್ರೆಸ್ನ ಹಿರಿಯ ನಾಯಕರಲ್ಲೂ ಕೂಡ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗೂ ಕೂಡ ಒಂದಾಗಿ ಎಲ್ಲ ಒಂದು ಸಚಿವರ ಒಂದು ಸಂಪೂರ್ಣವಾದಂತ ಎಲ್ಲ ಒಂದು ಪಟ್ಟಿಯನ್ನು ಕೂಡ ಸಿದ್ಧಪಡಿಸ್ಕೊಳ್ಳಕ್ಕೆ ಸಿದ್ಧರಾಗಿದ್ದಾರೆ. ಆದ್ರೆ ನಾಳೆ ಸದ್ಯಕ್ಕೆ ಹುಣ್ಣಿಮೆ ಇರೋದ್ರಿಂದ ಕಷ್ಟ ಸಾಧ್ಯ. ನಾಳೆಗೆ ಅದ್ರ ಜೊತೆಗೆ ರಾಜ್ಯಪಾಲರು ಕೂಡ ಅಲಭ್ಯ ಇದ್ದಾರೆ. ಇನ್ನು ರಾಜ್ಯಪಾಲರು ಬರೋದು ಗುರುವಾರ ರಾತ್ರಿ ಮಧ್ಯರಾತ್ರಿ ಆಗ್ಬೋದು, ಒಂದು 12 ಗಂಟೆ ಸುಮಾರು ಆಗ್ಬೋದು. ಹೀಗಾಗಿ ನಾಳೆ ಮತ್ತೆ ನಡೆದ 2 ದಿನವೂ ಕೂಡ ರಾಜ್ಯಪಾಲರ ಒಂದು ಸಮಯಾವಕಾಶ ಸಿಗೋದಿಲ್ಲ. ಹೀಗಾಗಿ ಶುಕ್ರವಾರ ರಾಜ್ಯಪಾಲರು ಲಭ್ಯ ಇರ್ತಾರೆ. ಆದ್ರೆ ಸಚಿವರ ಒಂದು ಅಂತಿಮ ಪಟ್ಟಿ ಎಲ್ಲ ಫೈನಲ್ ಆದ ಬಳಿಕ ರಾಜ್ಯಪಾಲ ಕೂಡ ಒಂದು ಪಟ್ಟಿಯನ್ನು ರವಾನೆ ಮಾಡಬೇಕಾಗುತ್ತೆ. ಪ್ರಮಾಣ ವಚನಕ್ಕೆ ಬೇಕಾದಂತ ಒಂದು ಸಿದ್ಧತೆ ಕೂಡ ಇಲ್ಲಿಂದ ಒಂದು ಮಾಹಿತಿ ಕೂಡ ರವಾನೆ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಈಗ 2 ದಿನಗಳ ಕಾಲ ಇವರು ಸಚಿವರ ಪಟ್ಟಿಯನ್ನು ಅಂತಿಮಗೊಳಿಸಿದ್ರು ಕೂಡ 2 ದಿನಗಳ ಕಾಲ ಅಂದ್ರೆ ಯಾವುದೇ ರೀತಿಯ ಒಂದು ಸಚಿವರ ಒಂದು ಪದ ಗ್ರಹಣಕ್ಕೆ ಕೂಡ ಆಗೋದಿಲ್ಲ. ಹೀಗಾಗಿ ಇನ್ನೊಂದು ಅಷ್ಟು ದಿವಸ ತಡ ಆಗುವಂತ ಸಾಧ್ಯತೆ ಇರಬಹುದು. ರಾಜ್ಯಪಾಲರು ಲಭ್ಯ ಇದ್ರೆ ಶುಕ್ರವಾರ ಅಥವಾ ಮುಂದಿನ ವಾರಕ್ಕೆ ಮುಂದೂಡಿಕೆ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಚೈತ್ರ, ಓಕೆ, ಥ್ಯಾಂಕ್ ಯು ಅನಿಲ್ ಮಾಹಿತಿಗಾಗಿ. ಬುಧವಾರ ಅಥವಾ ಗುರುವಾರ ಸಂಪುಟ ವಿಸ್ತರಣೆಯಾಗುತ್ತೆ. ನನಗೆ ಮಂತ್ರಿ ಸ್ಥಾನ ಸಿಗುವ ನಿರೀಕ್ಷೆ ಇದೆ, ವಿಶ್ವಾಸನೂ ಇದೆ ಅಂತ ಮೈಸೂರಿನಲ್ಲಿ ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಯಾರ ಮೇಲೂ ಒತ್ತಡ ಹಾಕಿ ಅಧಿಕಾರ ಪಡೆಯಲ್ಲ. ನಮ್ಮ ಜಿಲ್ಲೆಯವರೇ ಸಿಎಂ ಇದ್ದಾಗ ನನಗೆ ಸ್ವಲ್ಪ ಸಮಸ್ಯೆ ಆಯಿತು. ಈಗ ನನಗೆ ಸಚಿವ ಸ್ಥಾನ ಸಿಗೋ ವಿಶ್ವಾಸ ಇದೆ. ಮೈಸೂರಿನಲ್ಲಿ ಎನ್ಆರ್ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿ ಬೆಳೀತಾನೆ ಇದೆ. ಅದರಲ್ಲಿ ನನಗೆ ಮಂತ್ರಿ ಸ್ಥಾನ ಸಿಗುವಂತ ನಿರೀಕ್ಷೆ ಇದೆ ಅನ್ನೋದಾಗಿ ತನ್ವೀರ್ ಸೇಠ್ ಅವರು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ತಾನು ಯಾರ ಮೇಲೂ ಕೂಡ ಒತ್ತಡ ಹಾಕಿ ಅಧಿಕಾರವನ್ನ ಪಡೆಯಲ್ಲ, ಬಟ್ ಈಗ ಸಚಿವ ಸ್ಥಾನ ಸಿಗೋ ವಿಶ್ವಾಸ ಇದೆ ನನಗೆ ಅಂತ ಮಾತನಾಡಿದ್ದಾರೆ. ನೋಡೋಣ. ಮುಖ್ಯಮಂತ್ರಿಗಳ ಪದಕಡಿ ನೂತನ ಮುಖ್ಯಮಂತ್ರಿಗಳ ಪದಗ್ರಹಣ ಆದ ಮೇಲೆ 13 ಜನ ಶಾಸಕರಿಗೆ ಸಚಿವರಾಗುವಂತ ಅವಕಾಶ ಸಿಕ್ಕಿದೆ. 20 ಸ್ಥಾನಗಳನ್ನ ತುಂಬಬೇಕಾಗಿದೆ. ವರಿಷ್ಠರು ಈಗಾಗಲೇ 2 ಸುತ್ತಿನ ಸಭೆಗಳನ್ನ ನಡೆಸಿ ರಾಷ್ಟ್ರವ್ಯಾಪ್ತಿ ವಿದ್ಯಾರ್ಥಿಗಳ ಹೋರಾಟಗಳು ನಡೀತಾ ಇದ್ದಂತಹ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಪಾಲ್ಗೊಂಡಂತಹ ಕಾರಣದಿಂದ ಕಳೆದ ವಾರ ಇದನ್ನು ಮುಂದೂಡಿದಂಥದ್ದು ನಾವು ನೋಡಿದ್ದೇವೆ. ಇವತ್ತು ರಾಜ್ಯ ನಾಯಕರು ಡೆಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ. ನಾಳೆ ನಿಶ್ಚಯವಾಗಿ ಅವರ ಸಭೆ ಆಗುವಂತಹ ವಿದ್ಯಮಾನಗಳಿವೆ. ಎಲ್ಲವೂ ಸುಗಮವಾಗಿ ಆದಂತಹ ಸಂದರ್ಭದಲ್ಲಿ ಬುಧವಾರ ತಪ್ಪಿದ್ರೆ ಗುರುವಾರ ಸಚಿವ ಸಂಪುಟದ ವಿಸ್ತರಣೆ ಆಗೇ ಆಗುತ್ತೆ. ಇದು
ಇರುವಂತಹ ವಿದ್ಯಮಾನಗಳು. ನಿರೀಕ್ಷೆ ಅನ್ನೋದು ಎಲ್ಲರಿಗೂ ಇದ್ದೇ ಇದೆ. ನಾನು ಈ ಹಿಂದೆನೂ ಹೇಳಿದ್ದೇನೆ, ಯಾರ ಮೇಲೆ ಒತ್ತಡ ಹಾಕಿ ನಾನು ಅಧಿಕಾರ ಪಡ್ಕೊಳ್ಳೋದಲ್ಲ. ಪಕ್ಷದ ಜೊತೆ ನಿಂತಿದ್ದೇವೆ, ಪಕ್ಷದ ಸಿದ್ಧಾಂತವನ್ನು ಎತ್ತಿಡಿದಿದ್ದೇವೆ. ಈ ಹಿಂದೆ ಸ್ವತಃ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಯವರಾಗಿದ್ದರಿಂದ ನನಗೆ ಕೆಲವೊಂದು ಸಮಸ್ಯೆಗಳು ಉಂಟಾಯಿತು, ಆಗಕ್ಕಾಗಿರಲಿಲ್ಲ. ನಿರೀಕ್ಷೆನೂ ಇದೆ, ವಿಶ್ವಾಸವೂ ಇದೆ. ಖಂಡಿತವಾಗಿ ವಿಸ್ತರಣೆ ಆಗುವಂತಹ ಸಂದರ್ಭದಲ್ಲಿ ನಾನು ಇರ್ತೇನೆ. ನೋಡಿ, ನೂತನ ಮುಖ್ಯಮಂತ್ರಿಗಳ ಪದಗ್ರಹಣ ಆದ ಮೇಲೆ ಇದು ತನ್ವೀರ್ ಸೇಠ್ ಅವರು ಮಾತನಾಡ್ತಾ ಇರೋದು. ಅಫ್ಕೋರ್ಸ್ ಈ ಹಿಂದೆ ಸಿಎಂ ಕೂಡ ಅವರದೇ ಜಿಲ್ಲೆಯವರಾಗಿರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗಿತ್ತು. ಆದರೆ ಈ ಬಾರಿ ಸಂಪೂರ್ಣ ವಿಶ್ವಾಸ ಇದೆ, ತನಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ವಿಶ್ವಾಸವನ್ನ ತನ್ವೀರ್ ಸೇಠ್ ವ್ಯಕ್ತಪಡಿಸಿದ್ದಾರೆ. ಇದೇ ರೀತಿಯಾಗಿ ಬಹಳಷ್ಟು ಜನ ಮಾಧ್ಯಮದ ಮುಂದೆ ಮಾತನಾಡಿರೋದಿದೆ. ಸಚಿವ ಸ್ಥಾನ ಸಿಕ್ಕರೆ ಯಾರಿಗೂ ಒಪ್ಪಿಗೆ ಆಗಲ್ಲ, ನಾವು ಕೂಡ ನಿರೀಕ್ಷೆಯಲ್ಲಿದ್ದೀವಿ, ಹಾಗೆ ಈ ಬಾರಿ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ ಅಂತ ಬಹಳಷ್ಟು ಜನ ಮಾತನಾಡಿದ್ದಾರೆ. ಅದರಲ್ಲಿ ಶಾಸಕ ತನ್ವೀರ್ ಸೇಠ್ ಕೂಡ ಒಬ್ರು. ದೆಹಲಿಯಲ್ಲಿ ಇದಕ್ಕೆ ಬೇಕಿರುವಂಥ ಮಾತುಕತೆಗಳಾಗ್ತಾ ಇದೆ, ತಯಾರಿಗಳಾಗ್ತಾ ಇದೆ. ರಾಜ್ಯಪಾಲರ ಅಲಭ್ಯತೆಯ ನಡುವೆನೂ ಕೂಡ ಯಾವಾಗ ಆಗಬೇಕು ಏನು ಅನ್ನುವಂಥ ಚರ್ಚೆಗಳಾಗ್ತಾ ಇರಬೇಕಾದ್ರೇನೆ ಇತ್ತ ಸಚಿವ ಸ್ಥಾನದ ಆಕಾಂಕ್ಷಿಗಳು ಮಾತನಾಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ವಿ. ಇದಾಗಲೇ 13 ಜನ ಸಚಿವ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇದು ಸೆಕೆಂಡ್ ರೌಂಡ್ ಅನ್ನೋ ರೀತಿಯಾಗಿ ಉಳಿದಂಥ ಸಚಿವ ಸ್ಥಾನ ಯಾರ ಪಾಲಾಗುತ್ತೆ ಅನ್ನೋದಕ್ಕೆ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ ಸಚಿವಾಕಾಂಕ್ಷಿಗಳು ಯಾರ್ಯಾರಿದ್ದಾರೆ ಅಂತ. ಈ ಪಟ್ಟಿ ಮುಂದುವರಿತಾನೆ ಇದೆ.